ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ. ಜೊತೆಗೆ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸು ಇಲ್ಲಿ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಈ ಒಂದು PDF ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ. ಓಕೆ, ಮೊದಲನೇದಾಗಿ ಈಗ ವಿಡಿಯೋಸ್ ಏನು ಸೈಕಾಲಜಿಗೆ ರಿಲೇಟೆಡ್ ಆಗಿ ಬರ್ತಾ ಇದೆ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಇದರ ಒಂದು ವಿಷಯವಾಗಿ ಏನ್ ನೋಡಿದ್ವಿ, ಸಮಗ್ರ ಶಿಕ್ಷಣ, ಸಮನ್ವಯ ಶಿಕ್ಷಣ, ಜೊತೆಗೆ ವಿಶೇಷ ಶಿಕ್ಷಣದ ಬಗ್ಗೆ ನೋಡಿದ್ವಿ. ಈಗ ವಿಕಾಸಾತ್ಮಕ ವೈಫಲ್ಯತೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ವಿಕಾಸಾತ್ಮಕ ವೈಫಲ್ಯತೆ ಅಂತ ಬಂದಾಗ ಆಟಿಸಮು, ಸೆರೆಬ್ರಲ್ ಪಾಲ್ಸಿ, ಅವಧಾನ ಕೊರತೆಯ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೇನು, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಜೊತೆಗೆ ಡೌನ್ ಸಿಂಡ್ರೋಮ್. ಓಕೆ, ಇವಿಷ್ಟು ಕೂಡ ವಿಕಾಸಾತ್ಮಕ ವೈಫಲ್ಯಗಳು ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಇನ್ನು ವಿಭಿನ್ನ ಹಿನ್ನೆಲೆ ಹೊಂದಿರುವಂತಹ ಸಮಸ್ಯಾತ್ಮಕ ಮಕ್ಕಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದಕ್ಕೆ ಈ ಒಂದು ಸಮಸ್ಯೆಗಳಲ್ಲಿ ನಾವು ಏನೇನನ್ನ ನೋಡ್ತೀವಿ ಅಂದ್ರೆ, ದೈಹಿಕ ಸವಾಲುಳ್ಳ ಮಕ್ಕಳನ್ನ ನಾವು ನೋಡ್ತೀವಿ, ಜೊತೆಗೆ ದೃಷ್ಟಿಯ ಸವಾಲುಳ್ಳ ಮಕ್ಕಳಂತ ನಾವು ನೋಡ್ತೀವಿ, ಜೊತೆಗೆ ಶ್ರವಣ ಸವಾಲುಗಳು ಉಳ್ಳಂತಹ ಮಕ್ಕಳನ್ನ ನೋಡ್ತೀವಿ, ಜೊತೆಗೆ ಮಾತುಗಾರಿಕೆ ಸವಾಲುಳ್ಳ ಮಕ್ಕಳನ್ನ ನೋಡ್ತಾ ಹೋಗ್ತೀವಿ. ಓಕೆ, ಅದ್ರ ಜೊತೆಗೆ ನಾವು ಮಂದಗತಿಯಲ್ಲಿ ಕಲಿಯುವವರನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಆಯ್ತಾ, ಮಂದಗತಿಯಲ್ಲಿ ಕಲಿಯುವಂತಹ ಮಕ್ಕಳನ್ನು ನಾವು ನೋಡ್ತೀವಿ, ಜೊತೆಗೆ ಸೃಜನಾತ್ಮಕತೆ ಮತ್ತು ವಿಶೇಷ ಪರಿಣಿತಿ ಉಳ್ಳಂತಹ ಮಕ್ಕಳನ್ನು ಕೂಡ ನಾವು ನೋಡ್ತೀವಿ. ಜೊತೆಗೆ ಕಲಿಕೆಯಲ್ಲಿ ಇರುವಂತಹ ಸವಾಲುಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಟಾಪಿಕ್ ಅಲ್ಲಿ ನೋಡ್ತೀವಿ. ಜೊತೆಗೆ ವಂಚಿತ ಮತ್ತು ಅನಾನುಕೂಲಕರ ಪರಿಸ್ಥಿತಿಯ ವಿದ್ಯಾರ್ಥಿಗಳು ಏನಿರ್ತಾರೆ ಅವರುಗಳ ಬಗ್ಗೆ ಕೂಡ ನಾವು ಈ ಒಂದು ಟಾಪಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ವಿಭಿನ್ನ ಹಿನ್ನೆಲೆ ಹೊಂದಿರುವಂತಹ ಸಮಸ್ಯಾತ್ಮಕ ಮಕ್ಕಳು, ಈ ಒಂದು ಕುರಿತಾಗಿ ನೋಡೋದಾದ್ರೆ, ವಿಭಿನ್ನ ಅಂಗವಿಕಲ ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳು ಹೊಂದಿರುವಂತಹ ನ್ಯೂನತೆಯ ಪರಿಣಾಮದಿಂದಾಗಿ ಅವರು ಸಾಮಾನ್ಯ ಮಕ್ಕಳ ಜೊತೆಗೆ ಸಾಮಾನ್ಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ. ಅದು ಅವರಿಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಅದನ್ನ ನಾವೇನಂತ ಕರಿತೀವಿ, ಆ ರೀತಿ ಇರುವಂತವ್ರನ್ನ ನಾವು ಸಮಸ್ಯಾತ್ಮಕ ಮಕ್ಕಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಎದುರಾಗುವಂತಹ ಸಮಸ್ಯೆಗಳೇನು? ಮಗುವಿನ ಸಾಮಾನ್ಯ ಬೆಳವಣಿಗೆ ಮತ್ತು ವಿಕಾಸ ಪರಿಪೂರ್ಣವಾಗಿರೋದಿಲ್ಲ. ಅಂದ್ರೆ ಅವ್ರು ಯಾಕೆ ಸಾಮಾನ್ಯ ಮಕ್ಕಳ ಜೊತೆ ಬೆರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ, ಅವರ ಒಂದು ವಿಕಾಸ ಪರಿಪೂರ್ಣವಾಗಿರೋದಿಲ್ಲ, ನ್ಯೂನತೆಗಳು ಅಪಸಾಮಾನ್ಯ ವರ್ತನೆಗೆ ಕಾರಣ ಆಗಿರುತ್ತೆ, ಜೊತೆಗೆ ಅಪೇಕ್ಷಿತ ಸಾಮಾನ್ಯ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ, ಆಮೇಲೆ ವೈವಿಧ್ಯಮಯ ಗುಣಗಳನ್ನ ಅವರು ಹೊಂದಿರ್ತಾರೆ, ಗುಂಪು ಚರ್ಚೆಯಿಂದ ಹೊರಗಿರೋದಕ್ಕೆ ಅವರು ಯಾವಾಗ್ಲೂ ಪ್ರಯತ್ನಿಸ್ತಾರೆ, ಕೀಳರಿಮೆ, ನಾಚಿಕೆ ಸ್ವಭಾವ, ಒಂಟಿಯಾಗಿರೋದಕ್ಕೆ ಅವರು ಯಾವಾಗ್ಲೂ ಇಚ್ಛಿಸ್ತಾರೆ, ಜೊತೆಗೆ ಆತ್ಮವಿಶ್ವಾಸದ ಕೊರತೆ ಅವರಲ್ಲಿ ಹೆಚ್ಚಾಗಿ ಕಾಣುತ್ತೆ, ಮತ್ತೆ ಯಾವುದೇ ಒಂದು ಪರಿಕಲ್ಪನೆ ಅವರಿಗೆ ಇರೋದಿಲ್ಲ. ಇದಿಷ್ಟು ಅದಕ್ಕೆ ಕಾರಣಗಳು. ಅಂದ್ರೆ ಅವರು ಜೊತೆಗೆ ಬೆರೆದೇ ಇರೋದಕ್ಕೆ ಸಮಸ್ಯೆಗಳು ಏನಿದಾವೆ ಆ ಸಮಸ್ಯೆಗಳಿಗೆ ಕಾರಣ ಇವುಗಳು ಆಗಿರಬಹುದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಥವಾ ವಿಕಲಚೇತನರು ಅಂತ ಹೇಳ್ತೀವಿ. ಇದರ ಅರ್ಥ ಏನು ನೋಡಿ, ವಿಕಲಚೇತನರು ಅಥವಾ ದೈಹಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳಿದ್ರೆ, ಮೂಳೆಗಳು ಮತ್ತು ಕೀಲುಗಳ ಗಾತ್ರ ಮತ್ತು ರಚನೆಯಲ್ಲಿ ದೋಷಗಳನ್ನ ಒಳಗೊಂಡಿರ್ತಾರೆ. ಸ್ನಾಯು ಶಕ್ತಿ, ಸಮನ್ವಯ ಮತ್ತು ನಿಯಂತ್ರಣದಲ್ಲಿ ಸಾಮಾನ್ಯ ಮಕ್ಕಳಿಗಿಂತ ಭಿನ್ನವಾಗಿರುವಂತಹ ಮಕ್ಕಳನ್ನ ನಾವು ವಿಕಲಚೇತನರು ಅಥವಾ ದೈಹಿಕ ಸವಾಲುಗಳ ಉಳ್ಳಂತಹ ಮಕ್ಕಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅದನ್ನ ಯಾವ ರೀತಿ ಗುರುತಿಸೋದು? ನೋಡಿ, ಮೂಳೆ ಕೀಲುಗಳ ಸಮಸ್ಯೆಗಳಿಂದ ದೈಹಿಕ ನ್ಯೂನತೆ, ಅಭಿಪ್ರೇರಣೆ ಕೊರತೆ, ಆಮೇಲೆ ಅನ್ವೇಷಣಾ ಚಟುವಟಿಕೆಗಳಲ್ಲಿ ಅವರು ತೊಡಗದೇ ಇರುವಂತದ್ದು, ಸ್ನಾಯು ಮತ್ತು ಅಂಗಗಳ ನಿಷ್ಕ್ರಿಯತೆ, ಹೆಚ್ಚಾಗಿ ವಯಸ್ಕರನ್ನ ಅವರು ಅವಲಂಬಿಸಿರುವಂತದ್ದು, ಈ ಲಕ್ಷಣಗಳು ಕಂಡು ಬಂದ್ರೆ ಈ ರೀತಿಯಾಗಿ ನಾವು ವಿಕಲಚೇತನರು ಅಂತ ಹೇಳಿ ಗುರುತಿಸ್ತೀವಿ. ಇನ್ನು ವರ್ಗೀಕರಣದ ವಿಷಯಕ್ಕೆ ಬಂದ್ರೆ, ಚಲನಶೀಲತೆ ಮತ್ತು ದೈಹಿಕ ದುರ್ಬಲತೆಯನ್ನು ಒಳಗೊಂಡಿದ್ರೆ ನಾವು ಈ ಒಂದು ವರ್ಗೀಕರಣಕ್ಕೆ ಸೇರಿಸ್ತೀವಿ. ಮತ್ತು ಬೆನ್ನೆಹೂರಿ ಅಶಕ್ತತೆ, ಮೆದುಳಿನ ಅಶಕ್ತತೆ, ದೃಷ್ಟಿಯ ಅಶಕ್ತತೆ, ಶ್ರವಣದ ಅಶಕ್ತತೆ ಇವೆಲ್ಲವುಗಳನ್ನು ಇದ್ರೂ ಕೂಡ ನಾವು ಅವರನ್ನು ವಿಕಲಚೇತನರು ಅಂತ ಹೇಳಿ ಆ ಒಂದು ವರ್ಗೀಕರಣಕ್ಕೆ ಸೇರಿಸ್ತೀವಿ. ಇನ್ನು ಲಕ್ಷಣಗಳು ಬಂದು ಕೈಕಾಲುಗಳು ಮತ್ತು ಸ್ನಾಯುಗಳು ಅನೈಚ್ಛಿಕವಾಗಿ ಕುಗ್ಗುತ್ತವೆ, ಜೊತೆಗೆ ಕೈಕಾಲುಗಳು, ಬೆರಳುಗಳು ಚಲನೆಯ ಮೇಲೆ ಐಚ್ಛಿಕ ನಿಯಂತ್ರಣ ಇರೋದಿಲ್ಲ, ಸಂಪೂರ್ಣ ಶರೀರದ ಮೇಲೆ ನಿಯಂತ್ರಣ ಅಂತೂ ಇರೋದೇ ಇಲ್ಲ, ನಿರಂತರ ಸ್ನಾಯು ಸೆಳೆತ ಅವರಿಗೆ ಉಂಟಾಗ್ತಾ ಇರುತ್ತೆ. ಬೆನ್ನೆಲುಬು ಅನ್ನುವಂಥದ್ದು ಒಂದು
ಪಾರ್ಶ್ವ ಬಾಗಿರುವಂಥದ್ದು, ಹುಟ್ಟಿನಿಂದಲೇ ಕೈಕಾಲುಗಳು ಅವರಿಗೆ ಊನವಾಗಿರುವಂಥದ್ದು, ನಿಲ್ಲುವ ಮತ್ತು ಕೂರುವ ವಿನ್ಯಾಸದಲ್ಲಿ ಭಿನ್ನತೆಯನ್ನ ಒಳಗೊಂಡಿರ್ತಾರೆ, ಬೆರಳುಗಳು, ಕೈಕಾಲುಗಳು ಮತ್ತು ಕತ್ತಿನಲ್ಲಿ ವಿರೂಪತೆಯನ್ನ ಒಳಗೊಂಡಿರ್ತಾರೆ, ಜೊತೆಗೆ ಎಸೆಯುವುದು ಮತ್ತು ಹಿಡಿಯುವುದರಲ್ಲೂ ಕೂಡ ಭಿನ್ನತೆಯನ್ನ ತೋರಿಸ್ತಾರೆ. ಇನ್ನು ದೃಷ್ಟಿ ಸವಾಲುಳ್ಳ ಮಕ್ಕಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದರ ಅರ್ಥ ಏನು ಅಂದ್ರೆ, ಯಾವ ವ್ಯಕ್ತಿಗೆ ಬೆಳಕಿನಲ್ಲಿ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಕ್ಕೆ, ಗುರ್ತಿಸೋದಕ್ಕೆ ಸಾಧ್ಯ ಆಗಲ್ವೋ ಅಂತಹ ವ್ಯಕ್ತಿಗಳನ್ನ ದೃಷ್ಟಿ ಸವಾಲುಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ. ಅವ್ರನ್ನ ಯಾವ ರೀತಿ ಗುರುತಿಸ್ತೀವಿ? ಕಣ್ಣಿನ ರಚನೆ ಅವರಲ್ಲಿ ಸಾಮಾನ್ಯರಿಗಿಂತ ವಿಭಿನ್ನವಾಗಿರುತ್ತೆ, ಕಣ್ಣುಗುಡ್ಡೆಯ ಒಂದು ಅಂಚಿನಲ್ಲಿ ಇರುವಂತೆ ಕಾಣುತ್ತೆ, ಜೊತೆಗೆ ಕಣ್ಣಿನ ಪೊರೆ ಬಂದಿರುತ್ತೆ, ಕಣ್ಣುಗಡ್ಡೆಯು ನಿರಂತರವಾಗಿ ತಿರುಗುವಂತೆ ಕಾಣ್ತಾ ಇರುತ್ತೆ, ಪದೇ ಪದೇ ಕಣ್ಣುಗಳನ್ನು ಉಚ್ಚುತ್ತಾ ಇರ್ತಾರೆ, ಮತ್ತೆ ಅತಿಯಾಗಿ ರೆಪ್ಪೆಯನ್ನ ಮಿಟುಕಿಸ್ತಾರೆ. ಇನ್ನು ಇವರ ಒಂದು ವರ್ಗೀಕರಣ ನೋಡೋದಾದ್ರೆ, ಅಂಧರು, ಸಮೀಪ ದೃಷ್ಟಿ ಉಳ್ಳವರು, ಓಕೆ, ಸಮೀಪ ದೃಷ್ಟಿ ಇರುವವರು ಒಂದೇ, ಸಮೀಪ ದೃಷ್ಟಿ ದೋಷ ಉಳ್ಳವರು ಅಂದ್ರು ಒಂದೇ, ದೂರದೃಷ್ಟಿ ಉಳ್ಳವರು, ಆಮೇಲೆ ವರ್ಣಾಂಧತೆ, ರಾತ್ರಿ ಕುರುಡು, ಕೋಶಪೊರೆ ಆಧಾರಿತ ದೋಷ ಉಳ್ಳವರಂತವರು, ಮತ್ತೆ ಪಾರ್ಶ್ವ ದೃಷ್ಟಿ ಉಳ್ಳಂತವರು, ಇವರೆಲ್ಲರನ್ನು ಈ ಒಂದು ವರ್ಗೀಕರಣಕ್ಕೆ ಸೇರಿಸ್ತೀವಿ. ಅಥವಾ ಈ ಒಂದು ವರ್ಗೀಕರಣ ಅಂತ ಅಂದ್ರೆ ದೃಷ್ಟಿ ಸವಾಲುಳ್ಳ ಮಕ್ಕಳ ಒಂದು ವರ್ಗಕ್ಕೆ ಸೇರಿಸ್ತೀವಿ. ಇನ್ನು ಇದರ ಲಕ್ಷಣಗಳು ಬಂದು, ವಸ್ತುಗಳನ್ನು, ಪುಸ್ತಕಗಳನ್ನು ಕಣ್ಣುಗಳಿಗೆ ಅತಿ ಸಮೀಪದಲ್ಲಿ ಅವರು ಹಿಡ್ಕೊಂಡು ವೀಕ್ಷಿಸ್ತಾರೆ, ಮತ್ತು ಇತರರ ಮುಖದಲ್ಲಿ ಕಾಣುವ ಅಭಿವ್ಯಕ್ತಿಗಳಿಗೆ ಸರಿಯಾಗಿ ಪ್ರತಿಕ್ರಿಯೆ ತೋರಿಸೋದಿಲ್ಲ, ತಲೆನೋವು ಅಥವಾ ಕಣ್ಣುಗಳ ಸೋಂಕು ತಗಲುತ್ತೆ, ಕಪ್ಪು ಹಲಗೆಯ ಮೇಲೆ ಬರಹವನ್ನ ನೋಡಿ ಬರೆಯೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ, ಓದೋದಕ್ಕೂ ಕಷ್ಟ ಆಗುತ್ತೆ, ಇತರೆ ಇಂದ್ರಿಯಗಳ ಮೇಲೆ ಅವರು ಹೆಚ್ಚಾಗಿ ಅವಲಂಬಿಸಿರ್ತಾರೆ ಕಣ್ಣನ್ನ ಬಿಟ್ಟು, ಮಿತವಾಗಿ ಪರಿಧಿಯ ದೃಷ್ಟಿ ಇರುತ್ತೆ, ಬಣ್ಣಗಳ ವ್ಯತ್ಯಾಸ ತಿಳಿಯೋದಕ್ಕೆ ಅವರು ತುಂಬಾನೇ ಅಸಮರ್ಥರಾಗಿರ್ತಾರೆ, ಕಣ್ಣು ಮತ್ತು ಕೈಗಳ ನಡುವೆ ಯಾವುದೇ ರೀತಿ ಸಮನ್ವಯ ಇರೋದಿಲ್ಲ ಅವರಿಗೆ. ಇನ್ನು ಶ್ರವಣ ದೋಷ ಉಳ್ಳ ಮಕ್ಕಳನ್ನ ನೋಡ್ತಾ ಹೋದ್ರೆ, ಅಥವಾ ಶ್ರವಣ ಸವಾಲುಳ್ಳ ಮಕ್ಕಳನ್ನ ನೋಡೋದಾದ್ರೆ, ಶ್ರವಣ ದೋಷ ಉಳ್ಳವರಲ್ಲಿ ಕಿವುಡರು ಮತ್ತು ದೋಷಪೂರ್ಣ ಆಲಿಸುವಿಕೆ ಉಳ್ಳವರು ಅಂತ ಹೇಳಿ ಎರಡು ವಿಧಗಳನ್ನ ನಾವು ನೋಡ್ತೀವಿ. ದೋಷಪೂರ್ಣ ಆಲಿಸುವಿಕೆ ಅನ್ನುವಂಥದ್ದು ಅಲ್ಪ ಪ್ರಮಾಣದ ಶ್ರವಣ ದೋಷ ಕೂಡ ಆಗಿದೆ. ಸಾಮಾನ್ಯವಾಗಿ 35ರಿಂದ 69 ಡೆಸಿಬಲ್ಗಳಷ್ಟು ಶ್ರವಣ ಸಾಮರ್ಥ್ಯದ ಕೊರತೆ ಇದ್ದು, ಶ್ರವಣ ಸಾಧನದ ಸಹಾಯದಿಂದಾಗ್ಲಿ ಅಥವಾ ಕಿವಿಗಳ ಮೂಲಕವಾಗಿ ಗ್ರಹಿಸೋದಕ್ಕೆ ಕಠಿಣವಾದ್ರೂ ಕೂಡ ಆಲಿಸೋದಕ್ಕೆ ಸಾಧ್ಯವಿರುವಂತಹ ಮಕ್ಕಳನ್ನ ನಾವು ದೋಷಪೂರ್ಣ ಆಲಿಸುವಿಕೆಯ ಮಕ್ಕಳು ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಏನಾಗುತ್ತೆ, 70 ಡೆಸಿಬಲ್ ಅಥವಾ ಅದಕ್ಕಿಂತ ಹೆಚ್ಚಿನ ಶ್ರವಣ ಸಾಮರ್ಥ್ಯದ ಕೊರತೆ ಇದ್ದು, ಶ್ರವಣ ಸಾಧನದ ಸಹಾಯದಿಂದಾಗ್ಲಿ ಅಥವಾ ಕಿವಿಗಳ ಮೂಲಕ ಆಗ್ಲಿ ಇತರರ ಮಾತುಗಳನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದ ಮಗುವನ್ನ ನಾವು ಕಿವುಡ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದನ್ನ ನಾವು ಹೇಗೆ ಗುರುತಿಸೋದು ನೋಡಿ, ಸದಾ ಕಿವಿ ನೋವು ಅಂತ ಹೇಳಿ ಹೇಳ್ತಾ ಇರ್ತಾರೆ, ಜೊತೆಗೆ ಕಿವಿ ಸೋರುವಿಕೆಯಿಂದ ನರಳ್ತಾ ಇರ್ತಾರೆ, ಮಾತಾಡುವಾಗ ಕೆಲವು ಮಾತಿನ ಶಬ್ದಗಳನ್ನ ಬಿಟ್ಟು ಬಿಡ್ತಾರೆ, ಮಾತನಾಡುವಾಗ ಮುಖವನ್ನ ಅಥವಾ ತುಟಿಗಳ ಚಲನೆಯನ್ನ ಗಮನಿಸ್ತಾರೆ, ಅತಿ ಗಟ್ಟಿಯಾಗಿ ಮಾತನಾಡ್ತಾರೆ, ಶಿಕ್ಷಕರು ಕೊಡುವ ಸೂಚನೆಗಳು ಅವರಿಗೆ ಅರ್ಥ ಆಗೋದಿಲ್ಲ. ಆಮೇಲೆ ವೈಜ್ಞಾನಿಕ ತಪಾಸಣೆಯ ಮೂಲಕ ಇದನ್ನ ಗುರುತಿಸಬಹುದು. ಇನ್ನು ಇದರಲ್ಲಿ ವರ್ಗೀಕರಣ ಯಾವ ರೀತಿ ಮಾಡ್ತೀವಿ ನೋಡಿ, ಅಲ್ಪ ಪ್ರಮಾಣದ ಶ್ರವಣ ಸಾಮರ್ಥ್ಯದ ಕೊರತೆ ಅಂದ್ರೆ 20ರಿಂದ 40 ಡೆಸಿಬಲ್ ಇದ್ರೆ ಅದನ್ನ ಅಲ್ಪ ಪ್ರಮಾಣದ ಶ್ರವಣ ಸಾಮರ್ಥ್ಯತೆ ಅಂತ ಹೇಳ್ತೀವಿ. ಇನ್ನು ಮಿತವಾದ ಶ್ರವಣ ಸಾಮರ್ಥ್ಯದ ಕೊರತೆ ಅಂತ ಹೇಳಿದ್ರೆ 40ರಿಂದ 55 ಡೆಸಿಬಲ್, ಮಧ್ಯಮ ಪ್ರಮಾಣದ ಶ್ರವಣ ಸಾಮರ್ಥ್ಯದ ಕೊರತೆ ಬಂದು 56ರಿಂದ 70 ಡೆಸಿಬಲ್, ತೀವ್ರ ಪ್ರಮಾಣದ ಶ್ರವಣ ಸಾಮರ್ಥ್ಯದ ಕೊರತೆ ಬಂದು 71ರಿಂದ 90 ಡೆಸಿಬಲ್, ಅಗಾಧವಾದ ಶ್ರವಣ ಸಾಮರ್ಥ್ಯದ ಕೊರತೆ ಬಂದು 91 ಡೆಸಿಬಲ್ ಮತ್ತು ಅದಕ್ಕಿಂತ ಹೆಚ್ಚಾಗಿದ್ರೆ. ಇನ್ನು ಇದರ ಒಂದು ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ತರಗತಿಯಲ್ಲಿ ಅವಧಾನ ಅವರಿಗೆ ಇರೋದಿಲ್ಲ, ಅಂದ್ರೆ ಕಾನ್ಸಂಟ್ರೇಷನ್ ಇರೋಲ್ಲ, ಪ್ರಶ್ನೆಗಳು ಅರ್ಥವಾಗುವುದಿಲ್ಲವಾದ್ದರಿಂದ ಅಸಮರ್ಪಕ ಮತ್ತೆ ಅಸಂಬದ್ಧ ಉತ್ತರವನ್ನ ಕೊಡ್ತಾರೆ. ಪ್ರಶ್ನೆನೇ ಸರಿಯಾಗಿ ಕೇಳಿಸಿಲ್ಲ ಅಂದ್ರೆ ಉತ್ತರ ಇನ್ನೆಷ್ಟು ಮಟ್ಟಿಗೆ ಕೊಡ್ತಾರೆ, ಹೌದಲ್ವಾ? ತರಗತಿಯಲ್ಲಿ ನಡೆಯುವ ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ, ಆಲಿಸುವುದಕ್ಕಾಗಿ ಅವರು ಮುಂದೆ ಬಾಗ್ತಾರೆ, ಶಬ್ದದ ದಿಕ್ಕನ್ನ ಗುರುತಿಸೋದಕ್ಕೆ ಕಷ್ಟಪಡ್ತಾರೆ, ಕಿವಿ ಸೋರುತ್ತೆ, ಕಿವಿ ನೋವು ಸಾಮಾನ್ಯವಾಗಿರುತ್ತೆ, ಇನ್ನು ಸೀಮಿತ ಪದ ಸಂಪತ್ತನ್ನ ಮಾತ್ರ ಇವರು ಒಳಗೊಂಡಿರ್ತಾರೆ. ಮಾತುಗಾರಿಕೆ ಸವಾಲುಳ್ಳ ಮಕ್ಕಳು, ಯಾವ ಮಕ್ಕಳು ತಮ್ಮ ವಯೋಮಾನಕ್ಕೆ ಅನುಗುಣವಾಗಿ ತಮ್ಮ ಅಭಿಪ್ರಾಯಗಳನ್ನ ಮತ್ತು ಆಲೋಚನೆಗಳನ್ನ ಸ್ವಾಭಾವಿಕವಾಗಿ ವ್ಯಕ್ತಪಡಿಸೋದಕ್ಕೆ ತಡವರಿಸ್ತಾರೋ ಅಥವಾ ಪದಗಳನ್ನ ಉಚ್ಚಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅಂತಹ ಒಂದು ಮಕ್ಕಳನ್ನ ನಾವು ಮಾತುಗಾರಿಕೆ ಸವಾಲುಳ್ಳ ಮಕ್ಕಳು ಅಂತ ಹೇಳಿ ಕರಿಬಹುದು. ಇದನ್ನ ಯಾವ ರೀತಿ ಗುರುತಿಸ್ತೀವಿ ನೋಡಿ, ತರಗತಿಯಲ್ಲಿ ಅವರು ಮಾತು ಕಡಿಮೆ ಆಡ್ತಾರೆ, ಎಲ್ಲ ಮಕ್ಕಳೊಂದಿಗೆ ಬೆರೆಯೋದಿಲ್ಲ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಹೇಳೋದಿಲ್ಲ, ಉಚ್ಚಾರಣೆ ದೋಷಗಳನ್ನ ಮಾಡ್ತಾರೆ, ಉಗ್ಗುವಿಕೆ ಮತ್ತು
ತೊದಲುವಿಕೆಯನ್ನ, ನೋಡಿ ನಾನೇ ತೊದಲ್ತಾ ಇದ್ದೀನಿ ಹೌದಲ್ವಾ? ಎಸ್, ಉಗ್ಗುವಿಕೆ ಮತ್ತು ತೊದಲುವಿಕೆಯನ್ನ ಆ ಅಂದ್ರೆ ಉಗ್ಗುವಿಕೆ ಮತ್ತು ತೊದಲುವಿಕೆಯನ್ನ ವ್ಯಕ್ತಪಡಿಸ್ತಾರೆ. ಓಕೆ, ಈ ರೀತಿಯಾಗಿ ಇರುತ್ತೆ. ಇನ್ನು ಇದರ ವರ್ಗೀಕರಣವನ್ನ ಯಾವ ರೀತಿ ಮಾಡ್ತಾರೆ ನೋಡಿ. ಉಚ್ಚಾರಕ್ಕೆ ಸಂಬಂಧಿಸಿದಂತೆ ದೋಷವುಳ್ಳ ಮಕ್ಕಳು ಇದ್ರೆ ಅವ್ರನ್ನ ಅಂದ್ರೆ ಉಚ್ಚಾರಕ್ಕೆ ಸಂಬಂಧಿಸಿದಂತಹ ದೋಷವುಳ್ಳ ಮಕ್ಕಳನ್ನ ಮಾತುಗಾರಿಕೆ ಸವಾಲುಳ್ಳ ಮಕ್ಕಳ ಗುಂಪಿಗೆ ಸೇರಿಸುವಂತದ್ದು. ಜೊತೆಗೆ ಭಾಷೆಯ ಪೂರ್ಣ ಕಲಿಕೆಗೆ ಸಂಬಂಧಿಸಿದ ದೋಷವುಳ್ಳ ಮಕ್ಕಳನ್ನು ಕೂಡ ಇದೇ ಗುಂಪಿಗೆ ಸೇರಿಸ್ತಾರೆ. ಉಗ್ಗುವಿಕೆ ಮತ್ತು ತೊದಲುವಿಕೆಯ ದೋಷಗಳುಳ್ಳ ಮಕ್ಕಳನ್ನು ಕೂಡ ಇದೇ ಗುಂಪಿಗೆ ಸೇರಿಸುವಂತದ್ದು. ಜೊತೆಗೆ ಶಾರೀರಿಕ ದೋಷವುಳ್ಳ ಮಕ್ಕಳನ್ನು ಕೂಡ ಇದೇ ಗುಂಪಿಗೆ ಸೇರಿಸುವಂತದ್ದು. ಜೊತೆಗೆ ಧನ್ಯಂಗಗಳಿಗೆ ಸಂಬಂಧಿಸಿದಂತಹ ದೋಷಗಳುಳ್ಳ ಮಕ್ಕಳು ಅಂದ್ರೆ ಧ್ವನ್ಯಂಗಗಳು ಅಂತ ಹೇಳಿ ಕರಿತೀವಿ. ಓಕೆ, ಅಂದ್ರೆ ಕಚ್ಚಟ, ತಪ ಅವುಗಳನ್ನ ಸರಿಯಾಗಿ ಹೇಳೋದಕ್ಕೆ ಬರದೇ ಇರುವಂತದ್ದು. ಆಮೇಲೆ ಮೂಕ ಮಕ್ಕಳನ್ನು ಕೂಡ ಇದೇ ಗುಂಪಿಗೆ ಸೇರಿಸ್ತೀವಿ. ಮತ್ತೆ ಪರಿಸರ ಸಂಬಂಧಿ ದೋಷಗಳುಳ್ಳ ಮಕ್ಕಳನ್ನು ಕೂಡ ಇದೇ ಒಂದು ಗುಂಪಿಗೆ ಸೇರಿಸ್ತೀವಿ. ಇನ್ನು ಲಕ್ಷಣಗಳು ಬಂದು ಅಸ್ಪಷ್ಟ ಪದಗಳ ಉಚ್ಚಾರ, ತನ್ನ ಕೆಲವೇ ಸ್ನೇಹಿತರೊಂದಿಗೆ ಮಾತ್ರ ಬೆರೀತಾರೆ, ಸಾಮಾನ್ಯವಾಗಿ ಶಾಲಾ ಸನ್ನಿವೇಶದಲ್ಲಿ ಭಾಗಿಯಾಗುವಿಕೆ ಕಡಿಮೆ ಇರುತ್ತೆ, ಮೆಲ್ಲನೆ ಮಾತನಾಡ್ತಾರೆ, ಅಭಿಪ್ರಾಯವನ್ನು ಕೂಡ ಮೆಲ್ಲನೆ ವ್ಯಕ್ತಪಡಿಸ್ತಾರೆ, ಹೆಚ್ಚಾಗಿ ಆಂಗಿಕ ಭಾಷೆಯನ್ನ ಬಳಸ್ತಾರೆ, ಪದ ಅಥವಾ ವಾಕ್ಯಗಳನ್ನ ಹೇಳುವಾಗ ಉಗ್ಗುವಿಕೆ ಅಥವಾ ತೊದಲುವಿಕೆಯಿಂದ ಮಾತಾಡುವಂಥದ್ದು. ಈಗ ಮುಂದೆ ನೋಡೋಣ, ದಟ್ ಇಸ್ ಬೌದ್ಧಿಕ ಸವಾಲುಳ್ಳ ಮಕ್ಕಳು. ನೋಡಿ, ಇಲ್ಲಿವರೆಗೂ ನಾವು ವಿಶೇಷ ಮಕ್ಕಳ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋದ್ವಿ ವಿಕಾಸಾತ್ಮಕ ವೈಫಲ್ಯತೆಯಲ್ಲಿ. ಈಗ ಅದೇ ಒಂದು ವಿಕಾಸಾತ್ಮಕ ವೈಫಲ್ಯದಲ್ಲಿ ಬೌದ್ಧಿಕ ಸವಾಲುಳ್ಳ ಮಕ್ಕಳು ಅಂದ್ರೆ ಈವನ್ ಜಾಸ್ತಿ ಇಂಟೆಲಿಜೆಂಟ್ ಇದ್ರೂ ಕೂಡ ಕಷ್ಟ ನೋಡಿ. ಯಾವ ಮಕ್ಕಳು ಬೌದ್ಧಿಕ ಕಾರ್ಯನಿರ್ವಹಣೆಯಲ್ಲಿ ಸಾಧಾರಣ ಮಟ್ಟಕ್ಕಿಂತ ತುಂಬಾ ಕೆಳಗಿರುತ್ತಾರೋ ಅಂತಹ ಮಕ್ಕಳನ್ನ ಬೌದ್ಧಿಕ ಸವಾಲುಳ್ಳ ಮಕ್ಕಳು ಅಂತ ಕರಿತೀವಿ. ಓಕೆ, ಅದರಲ್ಲಿ ನೋಡಿ ಅಂದ್ರೆ ಯಾರು ಸಾಧಾರಣ ಮಟ್ಟಕ್ಕಿಂತ ಕೆಳಗಿರ್ತಾರೋ ಅಂತವ್ರನ್ನ ಬೌದ್ಧಿಕ ಸವಾಲುಳ್ಳ ಮಕ್ಕಳು ಅಂತ ಕರೆದ್ರು ಕೂಡ ಅದರಲ್ಲಿ ಸಾಧಾರಣ ಮಟ್ಟಕ್ಕಿಂತ ಜಾಸ್ತಿ ಇದ್ರೂ ಕೂಡ ಅದು ಕೂಡ ಸವಾಲೆ. ಅಂತ ಮಕ್ಕಳನ್ನ ನಾವು ಪ್ರತಿಭಾನ್ವಿತ ಮಕ್ಕಳು ಅಂತ ಹೇಳಿ ಕರಿತೀವಿ. ಓಕೆ, ಹೆಚ್ಚಿನ ಬೌದ್ಧಿಕ ಸಾಮರ್ಥ್ಯ, ವಿಶೇಷ ಸಾಮರ್ಥ್ಯಗಳು ಮತ್ತು ಪ್ರತಿಭೆಗಳನ್ನ ಹೊಂದಿರುವಂತಹ ಮಕ್ಕಳನ್ನ ಪ್ರತಿಭಾವಂತ ಮಕ್ಕಳು ಅಂತ ಹೇಳಿ ಕರಿತೀವಿ. ಪ್ರತಿಭಾವಂತ ಮಕ್ಕಳು ಅಂತ ಹೇಳಿದ್ರೆ ಬುದ್ಧಿಶಕ್ತಿಯ ಸೂಚ್ಯಂಕ 140 ಮತ್ತು ಅದಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ, ಲಕ್ಷಣಗಳು ಏನೇನು ಅಂತ ಹೇಳಿದ್ರೆ ಉತ್ತಮ ದೈಹಿಕ ಮತ್ತು ಸಾಮಾನ್ಯ ಆರೋಗ್ಯವನ್ನ ಒಳಗೊಂಡಿರ್ತಾರೆ, ಉತ್ತಮ ಸಮನ್ವಯ ಮತ್ತು ಸ್ನಾಯು ನಿಯಂತ್ರಣವನ್ನ ಒಳಗೊಂಡಿರ್ತಾರೆ, ತಕ್ಷಣ ಪ್ರತಿಕ್ರಿಯಿಸ್ತಾರೆ ಮತ್ತು ಶೀಘ್ರವಾಗಿ ಬೆಳೀತಾರೆ. ಯಾರೋ ಪ್ರತಿಭಾನ್ವಿತ ಮಕ್ಕಳು. ಬೌದ್ಧಿಕ ಲಕ್ಷಣಗಳು ಅಂತ ಹೇಳಿದ್ರೆ ಯಾವ್ಯಾವನ್ನ ನೋಡ್ತೀವಿ ನೋಡಿ. ಅತಿ ಹೆಚ್ಚಿನ ಬುದ್ಧಿಶಕ್ತಿಯನ್ನ ಒಳಗೊಂಡಿರ್ತಾರೆ, ವೇಗವಾಗಿ ಕಲಿಯುವ ಮತ್ತು ಗ್ರಹಿಸುವ ಸಾಮರ್ಥ್ಯವನ್ನು ಒಳಗೊಂಡಿರ್ತಾರೆ, ಹೆಚ್ಚಿನ ಪದ ಸಂಪತ್ತು ಮತ್ತು ಉತ್ತಮ ಕಲಿಕಾ ಸಾಮರ್ಥ್ಯವನ್ನು ಒಳಗೊಂಡಿರ್ತಾರೆ, ದೀರ್ಘಕಾಲ ಅವಧಾನ ಕೇಂದ್ರೀಕರಿಸತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇರುತ್ತೆ, ವಿಭಿನ್ನ ಮುಖ ಚಿಂತನಾ ಸಾಮರ್ಥ್ಯವನ್ನು ಒಳಗೊಂಡಿರ್ತಾರೆ, ಅಂದ್ರೆ ಒಂದೇ ರೀತಿ ಯೋಚನೆ ಮಾಡಲ್ಲ ಅವರು, ಡೈವರ್ಜೆಂಟ್ ಥಿಂಕಿಂಗ್ ಅಲ್ಲಿ ಯೋಚನೆ ಮಾಡ್ತಾರೆ, ಜೊತೆಗೆ ಸೂಕ್ಷ್ಮ ಮತ್ತು ನಿಖರವಾದ ವೀಕ್ಷಣಾ ಸಾಮರ್ಥ್ಯವನ್ನು ಒಳಗೊಂಡಿರ್ತಾರೆ, ಜೊತೆಗೆ ವೈವಿಧ್ಯಮಯ ಆಸಕ್ತಿಗಳು ಅವರಲ್ಲಿ ಕಂಡು ಬರುತ್ತೆ. ಇನ್ನು ವ್ಯಕ್ತಿತ್ವದ ಗುಣಲಕ್ಷಣಗಳು ನೋಡಿ. ವ್ಯಕ್ತಿತ್ವದ ಗುಣಲಕ್ಷಣಗಳು ಅಂತ ಬಂದಾಗ ಅಂದ್ರೆ ಯಾರೆಲ್ಲ ಮಕ್ಕಳು ವೆರಿ ಟ್ಯಾಲೆಂಟೆಡ್, ಹೈಲಿ ಟ್ಯಾಲೆಂಟೆಡ್ ಅಂತ ಹೇಳ್ತೀವಲ್ವಾ, ಅಂತವರು ಜೀನಿಯಸ್ ಚೈಲ್ಡ್ ಅಂತ ಏನ್ ಕರಿತೀವಿ, ಅವರ ಒಂದು ಗುಣಲಕ್ಷಣಗಳು ಬಂದು ಅನ್ವೇಷಿಸುವ ಹಾಗೂ ಸೃಷ್ಟಿಸುವ ಅದಮ್ಯ ಬಯಕೆಯನ್ನು ಒಳಗೊಂಡಿರ್ತಾರೆ, ಪ್ರಶ್ನಿಸುವುದಕ್ಕೆ ಅವರು ಜಾಸ್ತಿ ಇಷ್ಟಪಡ್ತಾರೆ, ಉತ್ತಮ ಯೋಜನಾ ಸಾಮರ್ಥ್ಯವನ್ನು ಒಳಗೊಂಡಿರ್ತಾರೆ, ಭಾವನಾತ್ಮಕವಾಗಿ ಪರಿಪಕ್ವತೆಯನ್ನ ಹೊಂದಿರ್ತಾರೆ ಮತ್ತೆ ಕ್ರಿಯಾಶೀಲರಾಗಿರ್ತಾರೆ, ಜೊತೆಗೆ ಸೃಜನಶೀಲರು ಮತ್ತು ಉತ್ತಮ ಚಾರಿತ್ರ್ಯವನ್ನ ಹೊಂದಿರುವಂತವ್ರು ಆಗಿರ್ತಾರೆ. ಈಗ ಮಂದಗತಿಯಲ್ಲಿ ಕಲಿಯುವವರು, ಇಲ್ಲಿವರೆಗೂ ನಾವು ಪ್ರತಿಭಾನ್ವಿತರ ಬಗ್ಗೆ ನೋಡಿದ್ವಿ ಅಲ್ವಾ. ಈಗ ಮಂದಗತಿಯಲ್ಲಿ ಕಲಿಯುವವರ ಬಗ್ಗೆ ನೋಡೋದಾದ್ರೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನ ಮಂದಗತಿಯಲ್ಲಿ ಕಲಿಯುವಂತಹ ಮಕ್ಕಳು ಅಂತ ಹೇಳ್ತೀವಿ, ನಿಧಾನಗತಿಯಲ್ಲಿ ಕಲಿಯುವವರು ಅಂತ ಕೂಡ ಹೇಳ್ತೀವಿ. ಯಾರು ತಮ್ಮ ಸ್ವಾಭಾವಿಕ ಸಾಮರ್ಥ್ಯಗಳಿಗಿಂತ ಕೆಳಮಟ್ಟದ ಶೈಕ್ಷಣಿಕ ಸಾಧನೆ ಮಾಡುತ್ತಾರೋ ಅಂತವರನ್ನ ಕಲಿಕೆಯಲ್ಲಿ ಹಿಂದುಳಿದವರು ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಲಕ್ಷಣಗಳು ಬಂದು ದೈಹಿಕ ಲಕ್ಷಣಗಳು ನಿಧಾನವಾಗಿ ಸಂವೇದನಾ ಗತಿ ವಿಕಾಸ ಇರುತ್ತೆ, ದೃಷ್ಟಿ ದೋಷ ಮತ್ತೆ ಮಾತಿನ ಹಾಗೂ ಶ್ರವಣ ದೋಷ ಕೂಡ ನಾವು ಅವರಲ್ಲಿ ಕಾಣ್ತೀವಿ, ಕನಿಷ್ಠ ಮಟ್ಟದ ಗತಿ ಕೌಶಲ ಮತ್ತು ಸ್ನಾಯುಗಳ ಸಮನ್ವಯತೆ ಕೊರತೆಯಲ್ಲಿ ಅವರಲ್ಲಿ ಇರುತ್ತೆ. ಜೊತೆಗೆ ಬೌದ್ಧಿಕ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಕಡಿಮೆ ಬುದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿಯ ಸೂಚ್ಯಂಕ ಇರುತ್ತೆ, ಅಮೂರ್ತ ಚಿಂತನೆಯ ಕೊರತೆ ಇರುತ್ತೆ, ತಾರ್ಕಿಕ ಸಾಮರ್ಥ್ಯ ಅಂತೂ ಇರೋದಿಲ್ಲ, ಕೆಳಮಟ್ಟದ ಜ್ಞಾಪನಾ ಶಕ್ತಿ ಇರುತ್ತೆ, ಆಮೇಲೆ ಸೃಜನಶೀಲತೆ ವಿಮರ್ಶಾತ್ಮಕ ಚಿಂತನೆಗಳು ಇರೋದಿಲ್ಲ, ಸಾಮಾನ್ಯ ಜ್ಞಾನ ಮತ್ತು ತೀರ್ಮಾನ ಕೈಗೊಳ್ಳುವ ಶಕ್ತಿಯ ಕೊರತೆ
ಜೊತೆಗೆ ಶೈಕ್ಷಣಿಕ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರಲ್ಲಿ ಅಂತ ಹೇಳಿದ್ರೆ, ಕನಿಷ್ಠ ಮಟ್ಟದ ಭಾಷಾ ಸಾಮರ್ಥ್ಯ ಇರುತ್ತೆ. ಕಲಿಕೆಯ ಬಗ್ಗೆ ಋಣಾತ್ಮಕ ಧೋರಣೆಯನ್ನ ಅವರು ಯಾವಾಗ್ಲೂ ಒಳಗೊಂಡಿರ್ತಾರೆ. ಕಲ್ಪನಾ ಸಾಮರ್ಥ್ಯದ ಕೊರತೆ ಕೂಡ ಅವರಲ್ಲಿ ಆ ಕಾಣಬಹುದು. ಆಮೇಲೆ ಅಸಮರ್ಪಕ ವ್ಯಾಸಂಗದ ಹಾಗೂ ವಿಚಾರಣಾ ಕೌಶಲ್ಯಗಳು ಕೂಡ ಕಂಡು ಬರುವಂತದ್ದು ಶೈಕ್ಷಣಿಕ ಲಕ್ಷಣಗಳು. ಇನ್ನು ಸಾಮಾಜಿಕ ಲಕ್ಷಣಗಳು, ಇವುಗಳ ಬಗ್ಗೆ ನಾವು ನೋಡೋದಾದ್ರೆ, ಅನಪೇಕ್ಷಿತ ಸಾಮಾಜಿಕ ಗುಣಗಳು ಅವರಲ್ಲಿ ಕಂಡು ಬರುತ್ತೆ. ಸಮವಯಸ್ಕರು ಇವರನ್ನು ಅಲ್ಪರೆಂದು ಭಾವಿಸಿ ಏನ್ ಮಾಡ್ತಾರೆ, ತಿರಸ್ಕರಿಸ್ತಾರೆ. ಓಕೆ, ಈಗ ಮುಂದಿನ ಒಂದು ಟಾಪಿಕ್ ಬಂದು ಮಾನಸಿಕ ಸವಾಲುಳ್ಳ ಮಕ್ಕಳು. ಈಗ ನೋಡಿ, ಬುದ್ಧಿವಂತ ಮಕ್ಕಳು ಆಯ್ತು, ಮಂದಗತಿಯಲ್ಲಿ ಸಾಗುವಂತಹ ಮಕ್ಕಳಾಯ್ತು, ಈ ರೀತಿಯ ಸವಾಲುಗಳು ಇರುವಂತಹ ಎಲ್ಲಾ ಮಕ್ಕಳನ್ನು ನಾವು ನೋಡಿದ್ವಿ. ಆದ್ರೆ ಮಾನಸಿಕ ಸವಾಲುಳ್ಳ ಮಕ್ಕಳನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ರೆ, ಮಾನಸಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳಿದ್ರೆ ಬೌದ್ಧಿಕ ಕಾರ್ಯನಿರ್ವಹಣೆಯಲ್ಲಿ ಇವರು ಸಾಧಾರಣ ಮಟ್ಟಕ್ಕಿಂತಾನು ತುಂಬಾನೇ ಕೆಳಗಡೆ ಇರ್ತಾರೆ. ಆಯ್ತಾ? ಅಂದ್ರೆ ಸಾಧಾರಣ ಆವರೇಜ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರಿಗಿಂತನೂ ಕೆಳಮಟ್ಟದಲ್ಲಿ ಇವರು ಇರ್ತಾರೆ. ಓಕೆ, ಮಾನಸಿಕ ನ್ಯೂನತೆಗೆ ಬುದ್ಧಿಶಕ್ತಿ ಕಡಿಮೆ ಇರುವುದೇ ಒಂದು ಪ್ರಮುಖ ಅಂಶ ಅನ್ನುವಂಥದ್ದು ಪರಿಗಣಿಸಿದ್ದಾರೆ. ನೋಡಿ, ಇದನ್ನ ಕೆಲವೊಂದ್ಸತಿ MCQ ಆಗಿ ಕೂಡ ಕೇಳ್ತಾರೆ. ನೋಡಿ, ಮಾನಸಿಕ ನ್ಯೂನತೆಗೆ ಬುದ್ಧಿಶಕ್ತಿ ಕಡಿಮೆ ಇರುವುದೇ ಒಂದು ಪ್ರಮುಖ ಅಂಶ ಅಂತ ಹೇಳಿ ಏನ್ ಮಾಡಿದ್ದಾರೆ, ಪರಿಗಣಿಸಿದ್ದಾರೆ. ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ, ಶಿಕ್ಷಣಾರ್ಹ ಮಾನಸಿಕ ಸವಾಲುಳ್ಳ ಮಕ್ಕಳ ಬುದ್ಧಿಶಕ್ತಿಯ ಸೂಚ್ಯಂಕ 51ರಿಂದ 75 ಇರುತ್ತೆ. ಬುದ್ಧಿಶಕ್ತಿ ಸೂಚ್ಯಂಕ ಏನದು, ಶಿಕ್ಷಣಾರ್ಹ ಮಾನಸಿಕ ಸವಾಲುಳ್ಳಂಥವ್ರು. ಇನ್ನು ತರಬೇತಿ ಪಡೆಯಬಲ್ಲಂತಹ ಮಾನಸಿಕ ಸವಾಲುಳ್ಳ ಮಕ್ಕಳ ಬುದ್ಧಿಶಕ್ತಿ 26ರಿಂದ 50 ಒಳಗೊಂಡಿರ್ತಾರೆ. ಇನ್ನು ಆಶ್ರಿತ ಅಥವಾ ತರಬೇತಿ ನೀಡಲಾಗಕ್ಕೆ ಅಂದ್ರೆ, ಈತ ಮಾನಸಿಕ ಸವಾಲುಳ್ಳಂತಹ ಮಗು ಇದೆ, ಈ ಮಗುಗೆ ತರಬೇತಿನೇ ನೀಡಕ್ಕಾಗಲ್ಲ ಅಂತ ಯಾವಾಗ ಹೇಳ್ತಾರೆ ಅಂದ್ರೆ, ಆ ಮಗುವಿನ ಬುದ್ಧಿಶಕ್ತಿಯ ಸೂಚ್ಯಂಕ 25ಕ್ಕಿಂತ ಕಡಿಮೆ ಇದ್ದಾಗ. ಓಕೆ, ಅವಾಗ ಆಶ್ರಿತ ಅಥವಾ ತರಬೇತಿ ನೀಡಲಾಗದ ಮಾನಸಿಕ ಸವಾಲುಳ್ಳ ಮಕ್ಕಳ ಅಂತ ಹೇಳಿ ಕರಿತೀವಿ. ಅಂದ್ರೆ ತರಬೇತಿ ನೀಡಲಾಗದ ಮಾನಸಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ. ಲಕ್ಷಣಗಳು ಬಂದು, ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷಣಗಳು ಬಂದು, ಮೆದುಳಿನ ಅಪೂರ್ಣ ವಿಕಾಸ ಆಗಿರ್ಬೋದು, ಚಂಚಲ ಸ್ವಭಾವ, ಏಕಾಗ್ರತೆ, ಸಮನ್ವಯದ ಕೊರತೆ, ಮಿತವಾದ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ, ಕಲ್ಪನಾ ಶಕ್ತಿ, ಆಲೋಚನಾ ಶಕ್ತಿ ಇವೆಲ್ಲವೂ ಕೂಡ ಮಿತವಾಗಿ ಇರುತ್ತೆ. ಕನಿಷ್ಠ ಮಟ್ಟದ ಸ್ವಪರಿಕಲ್ಪನೆ ಮತ್ತು ಸೃಜನಶೀಲತೆ ಕೂಡ ಹೇಳ್ಕೊಳ್ಳುವಷ್ಟು ಇರೋದಿಲ್ಲ. ಆಸಕ್ತಿ, ಅವಧಾನ, ಅಮೂರ್ತ ಆಲೋಚನಾ ಸಾಮರ್ಥ್ಯದ ಕೊರತೆ, ಆಮೇಲೆ ಕಲಿಕೆಯಲ್ಲಿ ಸಾಮಾನ್ಯ ಪ್ರಗತಿಯನ್ನ ಕಾಣೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸ್ವನಿಯಂತ್ರಣ, ಸ್ವಾವಲಂಬನೆ ಕೊರತೆ, ಸ್ವತಂತ್ರ ಜೀವನವನ್ನು ಸಾಗಿಸೋದಕ್ಕೂ ಕೂಡ ಅವರಿಂದ ಆಗ್ತಾ ಇರೋದಿಲ್ಲ. ಮಿತವಾದ ಶಬ್ದ ಸಂಪತ್ತನ್ನ ಒಳಗೊಂಡಿರ್ತಾರೆ. ಮತ್ತೆ ಸಂಪರ್ಕ ಸಾಮರ್ಥ್ಯತೆ ಕೊರತೆ ಅವರಲ್ಲಿ ಇರುತ್ತೆ. ನಿಧಾನವಾದ ಸಂವೇದನಾ ಗತಿ ವಿಕಾಸವನ್ನ ಒಳಗೊಂಡಿರ್ತಾರೆ. ಕನಿಷ್ಠ ಮಟ್ಟದ ಸ್ನಾಯು ಸಂಯೋಜನೆ ಮತ್ತು ಗತಿ ಕೌಶಲಗಳು ಅವರಲ್ಲಿ ಕಾಣಬಹುದು. ಭಾವನೆಗಳನ್ನ ಸಮರ್ಪಕವಾಗಿ ವ್ಯಕ್ತಪಡಿಸೋದಕ್ಕೆ ಅವರಿಂದ ಆಗೋದಿಲ್ಲ. ಜೊತೆಗೆ ಅಗತ್ಯವಾದ ಬೌದ್ಧಿಕ ಸಾಮರ್ಥ್ಯದ ಕೊರತೆ ಇರುತ್ತೆ. ಅಂದ್ರೆ ಎಷ್ಟು ಬೌದ್ಧಿಕ ಸಾಮರ್ಥ್ಯ ಇರಬೇಕು ಅಂತ ಇರುತ್ತೋ ಅಷ್ಟು ಕೂಡ ಅವರಲ್ಲಿ ಇರೋದಿಲ್ಲ. ಆಮೇಲೆ ವ್ಯಕ್ತಿತ್ವ ಅನ್ನುವಂಥದ್ದು ಅವ್ಯವಸ್ಥಿತವಾಗಿರುತ್ತೆ ಮತ್ತು ಆಕರ್ಷಕವಾಗಿ ಇರೋದಿಲ್ಲ. ಓಕೆ, ಅಪೂರ್ಣ ಸಾಧಕರು ಅಂತ ಹೇಳ್ತೀವಿ. ಏನು ಅಪೂರ್ಣ ಸಾಧಕರು ಅಂದ್ರೆ, ಒಬ್ಬ ವ್ಯಕ್ತಿಯ ಶೈಕ್ಷಣಿಕ ಸಾಮರ್ಥ್ಯ ಅವನ ಮಾನಸಿಕ ಸಾಮರ್ಥ್ಯಕ್ಕಿಂತ ತುಂಬಾ ಕಡಿಮೆ ಮಟ್ಟದಲ್ಲಿದ್ದರೆ, ನೋಡಿ, ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಮರ್ಥ್ಯ ಏನಿದೆ ಮಾನಸಿಕ ಸಾಮರ್ಥ್ಯಕ್ಕಿಂತಾನು ಕಡಿಮೆ ಇದ್ರೆ ಅವನನ್ನ ಅಪೂರ್ಣ ಸಾಧಕ ಅಂತ ಹೇಳಿ ಕರಿತೀವಿ. ಅಪೂರ್ಣ ಸಾಧಕರ ಶೈಕ್ಷಣಿಕ ಮಟ್ಟ ತನ್ನ ಸಹಪಾಠಿಗಳಿಗಿಂತ ಬಹಳ ಕೆಳಮಟ್ಟದಲ್ಲಿ ಇರುತ್ತೆ. ಅದನ್ನ ನಾವು ಅಪೂರ್ಣ ಸಾಧಕರು ಅಂತ ಹೇಳಿ ಹೇಳ್ತೀವಿ. ಲಕ್ಷಣಗಳು ಏನೇನು ನೋಡಿ, ಅಲ್ಪತೃಪ್ತರು ಮತ್ತು ಸನ್ನಿವೇಶದಿಂದ ಹೊರಹೋಗುವ ಪ್ರವೃತ್ತಿಯವರು, ಕಡಿಮೆ ಮಟ್ಟದ ಭಾವನಾತ್ಮಕ ಸ್ಥಿರತೆಯನ್ನು ಒಳಗೊಂಡಿರ್ತಾರೆ. ನಾಚಿಕೆ ಸ್ವಭಾವ, ಕೀಳರಿಮೆಯ ಮನೋಭಾವ ಅವರಲ್ಲಿ ಇರುತ್ತೆ. ಇನ್ನು ಆತ್ಮವಿಶ್ವಾಸದ ಕೊರತೆಯನ್ನು ಕೂಡ ನಾವು ಅವರಲ್ಲಿ ನೋಡ್ತೀವಿ. ನಿರಾಶಾವಾದಿಗಳಾಗಿರ್ತಾರೆ ಅವರು. ಆಮೇಲೆ ಸದಾ ಚಿಂತಾಕ್ರಾಂತರಾಗಿ ಇರುವಂತದ್ದು. ಅಧ್ಯಯನದಲ್ಲಿ ಅವರಿಗೆ ಬಹಳ ಕಡಿಮೆ ಆಸಕ್ತಿ ಇರುತ್ತೆ. ಅವಿಧೇಯರಾಗಿರ್ತಾರೆ. ಹೇಳಿದ ಹೋಮ್ವರ್ಕ್ ಸರಿಯಾಗಿ ಮಾಡ್ಕೊಂಡ್ ಬರಲ್ಲ, ಹೇಳಿದ ವರ್ಕ್ ಏನೂ ಮಾಡೋದಿಲ್ಲ, ಅನಗತ್ಯವಾಗಿ ಅವರು ಸಮಯವನ್ನ ಕಳೀತಾರೆ. ಜೊತೆಗೆ ಉತ್ತಮ ಓದುವ ಕೌಶಲಗಳ ಕೊರತೆ ಕೂಡ ಅವರಲ್ಲಿ ನಾವು ಕಾಣ್ತೀವಿ. ಆಮೇಲೆ ಶಾಲಾ ಸಂಬಂಧಿತ ಚಟುವಟಿಕೆಗಳಲ್ಲಿ ಆಸಕ್ತಿ ಇರೋದಿಲ್ಲ ಅವರಿಗೆ. ಸೂಕ್ತ ಜ್ಞಾನಾತ್ಮಕ ವಾತಾವರಣದ ಕೊರತೆ ಇರುತ್ತೆ. ಕೆಳಮಟ್ಟದ ಶೈಕ್ಷಣಿಕ ಸಾಧನೆಯನ್ನ ತೋರಿಸ್ತಾರೆ. ಇನ್ನು ಸೃಜನಾತ್ಮಕ ಮತ್ತು ವಿಶೇಷ ಪರಿಣಿತಿಯುಳ್ಳ ಮಕ್ಕಳು, ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ, ಸೃಜನಾತ್ಮಕ ಮತ್ತು ವಿಶೇಷ ಪರಿಣಿತಿಯುಳ್ಳ ಮಕ್ಕಳು ಸನ್ನಿವೇಶದಲ್ಲಿ ಇರುವ ಕೊರತೆಯನ್ನ ಸುಲಭವಾಗಿ ಗ್ರಹಿಸಿ, ಈಗ ಸನ್ನಿವೇಶದಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ತುಂಬಾ ಈಸಿಯಾಗಿ ಅವರು ಟ್ಯಾಕಲ್ ಮಾಡಿ
ಆ ಸ್ವರೂಪವನ್ನ ಸ್ಪಷ್ಟವಾಗಿ ಅರಿತುಕೊಂಡು ಅದ್ರ ಬಗ್ಗೆ ಆಧಾರ ಕಲ್ಪಿಸಿ ರೂಪಿಸಿ ಪರೀಕ್ಷಿಸುವ ಸಂದರ್ಭಕ್ಕೆ ಅನುಗುಣವಾಗಿ ಆಧಾರ ಪರಿಕಲ್ಪನೆಯನ್ನ ಸರಿಯಾದ ರೀತಿಯಲ್ಲಿ ಬದಲಿಸಿ ಪರೀಕ್ಷಿಸುವ ಫಲಿತಾಂಶವನ್ನ ಯಶಸ್ವಿಯಾಗಿ ಇತರರಿಗೆ ತಿಳಿಸುವಂತಹ ಸಾಮರ್ಥ್ಯ ಇರುವಂತಹ ಮಕ್ಕಳನ್ನ ನಾವು ಸೃಜನಾತ್ಮಕ ಮತ್ತು ವಿಶೇಷ ಪರಿಣಿತಿಯುಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ. ಸೃಜನಾತ್ಮಕ ಮತ್ತು ವಿಶೇಷ ಪರಿಣಿತಿಯುಳ್ಳ ಮಕ್ಕಳು ಹೊಸ ಕ್ಷೇತ್ರಗಳನ್ನ ಅವರು ಅನ್ವೇಷಿಸ್ತಾರೆ, ಹೊಸ ವೀಕ್ಷಣೆಯನ್ನ ಮಾಡ್ತಾರೆ, ಹೊಸ ಊಹೆಗಳನ್ನ ಅವರು ಮಾಡ್ತಾರೆ, ಜೊತೆಗೆ ಹೊಸ ತೀರ್ಮಾನಗಳನ್ನ ಕೈಗೊಳ್ಳುವಂತಹ ವ್ಯಕ್ತಿಗಳು ಆಗಿರ್ತಾರೆ. ಇವರ ಕುರಿತು ಲಕ್ಷಣಗಳನ್ನ ನೋಡೋದಾದ್ರೆ ಇವರು ಯಾವಾಗ್ಲೂ ಸ್ವಯಂ ಪ್ರೇರಣೆ ಅನ್ನ ಒಳಗೊಂಡಿರ್ತಾರೆ, ನಾವೀನ್ಯತೆ ಇರುತ್ತೆ ಇವರಲ್ಲಿ, ಸಮಾಯೋಜನೆಯಂತಹ ಲಕ್ಷಣಗಳನ್ನ ಇವರು ಯಾವಾಗ್ಲೂ ಮೈಗೂಡಿಸ್ಕೊಂಡಿರ್ತಾರೆ. ಆಮೇಲೆ ತನ್ನ ನಂಬಿಕೆ ಮತ್ತು ಮೌಲ್ಯಗಳಲ್ಲಿ ಅವರು ಯಾವಾಗ್ಲೂ ಒಂದು ಗಟ್ಟಿ ವಿಶ್ವಾಸವನ್ನ ಒಳಗೊಂಡಿರ್ತಾರೆ. ಸಮಸ್ಯೆಗಳಲ್ಲಿನೇ ಯಾವಾಗ್ಲೂ ತಲ್ಲೀನರಾಗಿ ಇರ್ತಾರೆ. ಸಮಸ್ಯೆ ಪರಿಹರಿಸುವಾಗ ಒಳನೋಟವನ್ನ ಪಡಿತಾರೆ, ಹೇಳಿದ ಕೂಡಲೇ ಒಪ್ಕೊಳ್ಳಲ್ಲ, ಸೈಂಟಿಫಿಕ್ ರೀಸನ್ ಅನ್ನ ಕೇಳ್ತಾರೆ, ಪ್ರಾಕ್ಟಿಕಲಿಟಿಗೆ ಬಹಳನೇ ಒತ್ತನ್ನ ಕೊಡ್ತಾರೆ. ಆಮೇಲೆ ನಿರ್ಣಾಯಕ ವಿಷಯಗಳಲ್ಲಿ ಸ್ವತಂತ್ರ ತೀರ್ಮಾನ ಕೈಗೊಳ್ತಾರೆ, ರಚನಾತ್ಮಕ ಟೀಕೆಯನ್ನ ಮಾಡುವವರಾಗಿರ್ತಾರೆ, ವಿಭಿನ್ನ ಮುಖ ಚಿಂತನ ಸಾಮರ್ಥ್ಯವನ್ನ ಒಳಗೊಂಡಿರ್ತಾರೆ, ಹೊಸ ಆಲೋಚನೆಗಳು ಮತ್ತು ಚಿಂತನೆಗಳನ್ನ ಒಳಗೊಂಡಿರ್ತಾರೆ. ಇನ್ನು ಕಲಿಕೆಯ ಸವಾಲುಳ್ಳ ಮಕ್ಕಳ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಕಲಿಯೋದೇ ಅವರು ಕಲಿಸ್ಬೇಕಾಗಿರೋದೇ ಒಂದ್ ದೊಡ್ಡ ಸವಾಲಾಗಿರುತ್ತೆ. ಅಂತ ಮಕ್ಕಳ ಬಗ್ಗೆ ನೋಡ್ತಾ ಹೋದ್ರೆ, ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯವುಳ್ಳ ಮಕ್ಕಳನ್ನ ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು ಅಂತ ಹೇಳಿ ಕರಿತೀವಿ. ನಿರ್ದಿಷ್ಟ ಕಲಿಕೆಯ ಸಮಸ್ಯೆಗಳು ಅಂತ ಹೇಳಿದ್ರೆ ದಟ್ ಈಸ್ ಓದು, ಬರಹ, ಗಣಿತ ಕಲಿಕೆಯ ಸಮಸ್ಯೆಗಳಾಗಿರ್ತವೆ. ಇಂಥವುಗಳನ್ನ ನಾವೇನಂತ ಕರಿತೀವಿ, ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು ಅಥವಾ ಕಲಿಕೆಯ ಸವಾಲುಳ್ಳ ಮಕ್ಕಳು ಅಂತ ಹೇಳಿ. ಅಂದ್ರೆ ಓದಿನಲ್ಲಿ, ಬರಹದಲ್ಲಿ, ಆಮೇಲೆ ಗಣಿತ ಕಲಿಕೆಯ ವಿಷಯದಲ್ಲಿ ಬಹಳನೇ ಸಮಸ್ಯೆ ಆಗ್ತಾ ಇರುತ್ತೆ ಅವ್ರಿಗೆ ಕಲಿಸೋದು. ಕಲಿಕಾ ಸವಾಲುಗಳುಳ್ಳ ಮಕ್ಕಳು ಮಾತನ್ನು ಗ್ರಹಿಸುವಲ್ಲಿ, ಮಾತನಾಡುವಲ್ಲಿ, ಓದುವಲ್ಲಿ, ಬರೆಯುವಲ್ಲಿ, ಕಾಗುಣಿತದ ಬಳಕೆಯಲ್ಲಿ ಮತ್ತು ಅಂಕಗಣಿತದ ಬಳಕೆಯಲ್ಲಿ ಕೂಡ ಸಾಕಷ್ಟು ಕಠಿಣತೆಯನ್ನ ಅವರು ಎದುರಿಸ್ತಾ ಇರ್ತಾರೆ. ಇವರ ಒಂದು ವರ್ಗೀಕರಣ ನೋಡೋದಾದ್ರೆ ಓದಿನ ದೌರ್ಬಲ್ಯವನ್ನ ಒಳಗೊಂಡಿರ್ತಾರೆ, ಆಮೇಲೆ ಬರವಣಿಗೆ ದೌರ್ಬಲ್ಯ ಇರುತ್ತೆ ಅವರಲ್ಲಿ, ಅಂಕಗಣಿತದ ದೌರ್ಬಲ್ಯ ಕೂಡ ಇರುತ್ತೆ. ಜೊತೆಗೆ ಲಕ್ಷಣಗಳು ಬಂದು ಶಾಲಾ ವಿಷಯಗಳನ್ನ ಅಥವಾ ಪಠ್ಯವನ್ನ ಕಲಿಯುವುದರಲ್ಲಿ ಅವರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಗಡಿಯಾರ ನೋಡಿ ಸಮಯ ಹೇಳೋದ್ರಲ್ಲಿ, ದಿನಗಳು, ತಿಂಗಳು ಮತ್ತೆ ಋತುಗಳ ಅನುಕ್ರಮವನ್ನ ನೆನ್ಪಿಟ್ಕೊಳ್ಳೋದು ಕೂಡ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಇನ್ನು ಬರವಣಿಗೆಯಲ್ಲಿ ನಿರ್ದಿಷ್ಟ ದೋಷಗಳು ಕಂಡು ಬರ್ತವೆ. ಸಮವಯಸ್ಕರಿಗಿಂತ ತುಂಬಾ ನಿಧಾನವಾಗಿ ಅವರು ಓದ್ತಾರೆ. ಸಮವಯಸ್ಕರು ಅನುಸರಿಸುವಂತಹ ಮೌಖಿಕ ಮತ್ತು ಲಿಖಿತ ನಿರ್ದೇಶನಗಳನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಆ ಮಕ್ಕಳು. ಸಾಧನೆಯ ಮಟ್ಟದಲ್ಲಿ ಅಸಂಬದ್ಧತೆ ಅನ್ನುವಂಥದ್ದು ಕಂಡು ಬರುತ್ತೆ. ಅಂಕಗಣಿತದ ವಿಷಯದಲ್ಲಿ ತೊಂದರೆಯನ್ನ ಅವ್ರು ಅನುಭವಿಸ್ತಾರೆ. ಭಾಷಾ ವಿಕಾಸ ಅನ್ನುವಂಥದ್ದು ಬಹಳನೇ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಸಾಮಾಜಿಕ ಅಪರಿಪಕ್ವರು ಅಂತ ಹೇಳ್ತೀವಿ. ಅಂದ್ರೆ ಸಾಮಾಜಿಕವಾಗಿ ಅವರು ಅಷ್ಟೊಂದು ಮೆಚುರಿಟಿಯನ್ನ ಹೊಂದಿರೋದಿಲ್ಲ. ಆಮೇಲೆ ಅಜಾಗರೂಕತೆಯಿಂದ ಇರ್ತಾರೆ, ಬೇಜವಾಬ್ದಾರಿತನ, ಆಮೇಲೆ ಪ್ರಾರಂಭಿಸಿದ ಕೆಲಸವನ್ನ ಪೂರ್ಣಗೊಳಿಸಲಾರ್ದಕ್ಕೆ ಬಿಡ್ತಾರೆ, ನಿರ್ದಿಷ್ಟ ದಿಕ್ಕುಗಳನ್ನು ಕೂಡ ನೆನ್ಪಿಟ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟಪಡ್ತಾರೆ. ಓಕೆ, ಇನ್ನು ವಂಚಿತ ಮತ್ತು ಅನಾನುಕೂಲಕರ ಪರಿಸ್ಥಿತಿಯ ವಿದ್ಯಾರ್ಥಿಗಳು. ಯಾರೆಲ್ಲ ಶಾಲಾ ವಂಚಿತ ಮತ್ತು ಅನಾನುಕೂಲಕರ ಪರಿಸ್ಥಿತಿಯ ವಿದ್ಯಾರ್ಥಿಗಳು, ಇವರ ಬಗ್ಗೆ ನೋಡೋದಾದ್ರೆ ಸಮಾಜದಲ್ಲಿ ಸೌಲಭ್ಯ ವಂಚಿತರು, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ತಲುಪಲಾಗದೇ ಇರುವಂತಹ ಮತ್ತು ಎಲ್ಲಾ ರೀತಿಯ ಕಷ್ಟ, ದೌರ್ಭಾಗ್ಯ, ತುಳಿತಕ್ಕೆ ಒಳಗಾದಂತ ಜೀವನವನ್ನು ನಡೆಸ್ತಾ ಇರುವಂತಹ ಗುಂಪುಗಳಿಗೆ ವಂಚಿತ ಮತ್ತು ಅನಾನುಕೂಲ ಗುಂಪುಗಳು ಅಂತ ಹೇಳಿ ಕರಿತೀವಿ. ಇವರನ್ನ ವರ್ಗೀಕರಣ ಮಾಡಿದಾಗ ನೋಡಿ, ಇವರನ್ನ ಯಾವ ರೀತಿ ಈ ಒಂದು ವಂಚಿತ ಮತ್ತು ಅಂದ್ರೆ ವಂಚಿತರು, ಅನಾನುಕೂಲಕರ ಪರಿಸ್ಥಿತಿಯ ವಿದ್ಯಾರ್ಥಿಗಳು ಅಂತ ಹೇಳಿ ಯಾವ ರೀತಿ ಇರುವವರನ್ನ ನಾವು ಕರಿತೀವಿ ಅಂತ ಹೇಳಿದ್ರೆ ದಟ್ ಇಸ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಹೆಣ್ಣು ಮಕ್ಕಳು, ನಿರ್ಗತಿಕರು, ನಿರಾಶ್ರಿತರು, ವಿಶೇಷ ಅಗತ್ಯವುಳ್ಳ ಮಕ್ಕಳು, ಇವರನ್ನೆಲ್ಲ ನಾವು ವಂಚಿತ ಪರಿಸ್ಥಿತಿಯ ವಿದ್ಯಾರ್ಥಿಗಳು ಅಥವಾ ಅದ್ರ ಜೊತೆಗೆ ಅನಾನುಕೂಲಕರ ಪರಿಸ್ಥಿತಿಯ ವಿದ್ಯಾರ್ಥಿಗಳು ಅನ್ನೋ ಒಂದು ವರ್ಗಕ್ಕೆ ಸೇರಿಸ್ತೀವಿ. ಇನ್ನು ಭಾಷಾ ದೌರ್ಬಲ್ಯ ಉಳ್ಳಂತಹ ಮಕ್ಕಳು ನೋಡಿ, ಪದ, ವಾಕ್ಯ ಮತ್ತು ವಿಶೇಷ ಅಕ್ಷರಗಳನ್ನ ಅರ್ಥಪೂರ್ಣವಾಗಿ ಉಚ್ಚರಿಸೋದಕ್ಕೆ ಆಗಲ್ಲ. ಓಕೆ, ಇಂತಹ ಮಕ್ಕಳನ್ನ ಭಾಷಾ ದೌರ್ಬಲ್ಯ ಉಳ್ಳಂತಹ ಮಕ್ಕಳು ಅಂತ ಹೇಳಿ ಕರಿತೀವಿ. ಮಾತನಾಡುವಾಗ ಉಗ್ಗುವುದು, ತೊದಲುವುದು, ಅಕ್ಷರಗಳನ್ನು ನುಂಗುವುದು, ಅಕ್ಷರಗಳ ಪುನರಾವರ್ತನೆ, ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರವನ್ನ ಉಚ್ಚರಿಸುವುದು,
ಇವು ಭಾಷಾ ದೌರ್ಬಲ್ಯಗಳು ಉಳ್ಳಂತಹ ಮಕ್ಕಳ ಲಕ್ಷಣ ಅಂತ ಹೇಳ್ಬೋದು. ಇನ್ನು ವಾನ್ ರಿಪ್ಪನ್ ರವರ ಪ್ರಕಾರ ಓಕೆ, ವಾನ್ ರಿಪ್ಪನ್ ರವರ ಪ್ರಕಾರ ಏನ್ ಹೇಳ್ತಾರೆ ಇವರು ಅಂದ್ರೆ, ಸ್ಪಷ್ಟವಾಗಿ ಮಾತನಾಡುವವರ ಮಾತಿನ ಸ್ವರೂಪಕ್ಕಿಂತ ಭಿನ್ನರಾಗಿದ್ದು ಸಂವಹನದಲ್ಲಿ ತೊಡಕುಂಟು ಮಾಡುವ ಇತರರನ್ನು ಗಮನ ಸೆಳೆಯುವಲ್ಲಿ ಅಪಹೊಂದಾಣಿಕೆಗೆ ಒಳಪಡುವಂತಿದ್ದರೆ ಅವರನ್ನ ನಾವು ದೌರ್ಬಲ್ಯವುಳ್ಳ, ಅಂದ್ರೆ ಎಂಥ ದೌರ್ಬಲ್ಯ, ಭಾಷಾ ದೌರ್ಬಲ್ಯವುಳ್ಳ ಮಕ್ಕಳು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ವಾನ್ ರಿಪ್ಪನ್ ರವರು ಹೇಳ್ತಾರೆ. ವಾನ್ ರಿಪ್ಪನ್ ಅವರು ಏನ್ ಹೇಳ್ತಾರೆ, ಸ್ಪಷ್ಟವಾಗಿ ಮಾತನಾಡುವವರ ಮಾತಿನ ಸ್ವರೂಪಕ್ಕಿಂತ ಭಿನ್ನರಾಗಿದ್ದು ಸಂವಹನದಲ್ಲಿ ತೊಡಕುಂಟು ಮಾಡುವ ಇತರರನ್ನು ಗಮನ ಸೆಳೆಯುವಲ್ಲಿ ಅಪಹೊಂದಾಣಿಕೆಗೆ ಒಳಪಡುವಂತಿದ್ದರೆ ಅವರನ್ನು ಭಾಷಾ ದೌರ್ಬಲ್ಯವುಳ್ಳ ಮಕ್ಕಳು ಅಂತ ಹೇಳಿ ಕರೀತಾರೆ. ಓಕೆ, ಇದಿಷ್ಟು ಭಾಷಾ ದೌರ್ಬಲ್ಯವುಳ್ಳಂತಹ ಮಕ್ಕಳು, ಜೊತೆಗೆ ವಂಚಿತ ಮತ್ತು ಅನಾನುಕೂಲಕರ ಪರಿಸ್ಥಿತಿಯ ವಿದ್ಯಾರ್ಥಿಗಳು, ಜೊತೆಗೆ ಕಲಿಕೆಯ ಸವಾಲುಳ್ಳ ಮಕ್ಕಳು, ಸೃಜನಾತ್ಮಕ ಮತ್ತು ವಿಶೇಷ ಪರಿಣಿತಿಯುಳ್ಳ ಮಕ್ಕಳು, ಜೊತೆಗೆ ಅಪೂರ್ಣ ಸಾಧಕರು ಅಂದ್ರೆ ಏನು ನೋಡಿ. ಅಪೂರ್ಣ ಸಾಧಕರು ಅನ್ನೋದು ಇಷ್ಟು ಯುನಿಕ್ ಆಗಿದೆ ಅಂತ ಹೇಳಿದ್ರೆ, ಶೈಕ್ಷಣಿಕ ಸಾಮರ್ಥ್ಯದಲ್ಲಿ ಮಾನಸಿಕ ಸಾಮರ್ಥ್ಯಕ್ಕಿಂತ ತುಂಬಾ ಕಡಿಮೆ ಮಟ್ಟದಲ್ಲಿ ಇದ್ರೆ ಓಕೆ, ಶೈಕ್ಷಣಿಕ ಸಾಮರ್ಥ್ಯ ಅದನ್ನ ನಾವು ಅಪೂರ್ಣ ಸಾಧಕರು ಅಂತ ಹೇಳ್ತೀವಿ. ಓಕೆ, ಜೊತೆಗೆ ಮಾನಸಿಕ ಸವಾಲುಳ್ಳ ಮಕ್ಕಳು, ಇವುಗಳ ಬಗ್ಗೆ ನೋಡಿದ್ವಿ. ಮಂದಗತಿಯಲ್ಲಿ ಕಲಿಯುವಂತವ್ರು, ಆಮೇಲೆ ಬೌದ್ಧಿಕ ಸವಾಲುಳ್ಳ ಮಕ್ಕಳು, ಜೊತೆಗೆ ಮಾತುಗಾರಿಕೆ ಸವಾಲುಳ್ಳ ಮಕ್ಕಳು, ಜೊತೆಗೆ ಶ್ರವಣ ಸವಾಲುಳ್ಳ ಮಕ್ಕಳು, ದೈಹಿಕ ಸವಾಲುಳ್ಳ ಮಕ್ಕಳು. ಓಕೆ, ಈ ಎಲ್ಲದ್ರ ಬಗ್ಗೆ ನೋಡಿದ್ವಿ. ಇದನ್ನೇ ನಾವು ವಿಕಾಸಾತ್ಮಕ ವೈಫಲ್ಯತೆಯಲ್ಲಿ ಬರುವಂತಹ ಡಿಫ್ರೆಂಟ್ ಟಾಪಿಕ್ಸ್ ಇವೆಲ್ಲ. ಓಕೆ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.